ಇದು ಬಂದ್ಬಿಟ್ಟು ಮಾದರಿ ಪ್ರಶ್ನೆ ಪತ್ರಿಕೆ 4ರ ಕೀ ಉತ್ತರಗಳು. ಮಾದರಿ ಪ್ರಶ್ನೆ ಪತ್ರಿಕೆ 4ರ ಉತ್ತರಗಳು ಈಗಾಗಲೇ 1, 2, 3 ಚಾನಲ್ ಹಾಕಿರ್ತೀನಿ, ಅವನು ಕೂಡ ನೋಡ್ಕೊಳ್ಳಿ. ಯಾಕಂದರೆ ಅಲ್ಲಿರೋ ಕೆಲವೊಂದು ಕ್ವಶನ್ ರಿಪೀಟ್ ಆಗೋ ಚಾನ್ಸಸ್ ಇದೆ, ಮತ್ತು ಪ್ಯಾಟರ್ನು ಸೇಮ್ ಇರ್ತದೆ. ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾರೆ ಅಂತ ನೋಡ್ಕೊಳ್ಳಿ. ಗ್ರಾಮರ್ ಕ್ವಶನ್ಸ್ ಆಗಿರ್ಬೋದು. ಸೊ ಅದೇ ರೀತಿ ಅನಾಲಿಸಮ್ಲಿ ಕೇಳೋ ಚಾನ್ಸಸ್ ತುಂಬ ಇದೆ. ಇವೇ ಆದರೂ ಕೂಡ ರಿಪೀಟ್ ಆಗ್ಬೋದು, ಕೆಲವೊಂದಿಷ್ಟು ಕ್ವಶನ್ ರಿಪೀಟ್ ಆಗ್ಬೋದು. ಸೊ ಅದೇನಾದ ತಪ್ಪದೆ ಎಲ್ಲವನ್ನು ಕೂಡ ಓದ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಇದು ಮಾದರಿ ಪ್ರಶ್ನೆ 4. ಇದನ್ನ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಲ್ಲ ನಾನು, ಈಗಾಗಲೇ 1ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಾದರಿ ಪ್ರಶ್ನೆ 1ರಲ್ಲಿ ಯಾವ ರೀತಿ ಕೇಳ್ತಾರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತಪ್ಪದೆ ನೋಡ್ಕೊಳ್ಳಿ. ಈಗ ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕ್ವಶನ್ನ ನೀವು ವಿತ್ ಆನ್ಸರ್ ಕೊಟ್ಟಿದ್ದೀನಿ, ತುಂಬ ಹೆಲ್ಪ್ ಆಗ್ತದೆ, ನೋಡ್ಕೊಳ್ಳಿ. ಈಗಾಗಲೇ ಚಾನಲಲ್ಲಿ ಪ್ರತಿಯೊಂದು ಸಬ್ಜೆಕ್ಟು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜನ್ನು ಹಾಕಿದ್ದೀನಿ. ಕನ್ನಡ ಕೂಡ ನಿಮಗೆ 90+ ಯಾವ ರೀತಿ ಸ್ಕೋರ್ ಮಾಡೋದು, ಅದರ ಜೊತೆಗೆ ನಿಮಗೆ ಯಾವೆಲ್ಲ ಗ್ರಾಮರ್ ಕ್ವಶನ್ ಇಂಪಾರ್ಟೆಂಟು ಎಲ್ಲ ಕೂಡ ಹಾಕಿದ್ದೀನಿ. ಚಾನಲ್ ಒಂದ್ಸಲ ಓಪನ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ತಪ್ಪದೆ ಒಂದ್ಸಲ ನೋಡ್ಕೊಂಡು ಹೋಗಿ. ಸೊ ಕವಿ ಪರಿಚಯ ಅವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. 4 ಮಾದರಿ ಪ್ರಶ್ನೆ ಕವಿ ಪರಿಚಯ ಇಂಪಾರ್ಟೆಂಟು, ಅರ್ಥ ಆಯ್ತಾ? ಅಷ್ಟರಲ್ಲಿ 1, 2 ಕೇಳೋ ಚಾನ್ಸಸ್ ತುಂಬ ಇದೆ. ನಾನು ಛಂದಸ್ಸಿನ ಹೆಸರನ್ನು ಬರೀರಿ. ಇದು ಯಾವ ಪಾಠದಿಂದ ಕೇಳ್ತಾರೆ ನೋಡ್ಕೊಳ್ಳಿ. ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಒಂದು ಛಂದಸ್ಸಿನ ಹೆಸರನ್ನು ಬರೀರಿ. ಸೊ ಬಾವಿನ ಸೆಟ್ ಪದಿ ಆಗ್ತದೆ ಇದು. ಮಾದರಿ ಪ್ರಶ್ನೆ ಇರುವಲ್ಲಿ ಮಾದರಿ ಪ್ರಶ್ನೆ 4 ಇವೆ, ಅಷ್ಟರಲ್ಲಿ 1 ಕೇಳೋ ಚಾನ್ಸಸ್ ತುಂಬ ಇದೆ. ಆದರೆ ಕ್ವಶನ್ ಅದನ್ನೇ ಕೇಳೋದಿಲ್ಲ, ಪಾಠದ ಮೇಲೆ ಯಾವ ಪಾಠದ ಮೇಲೆ ಕೇಳಿದರೆ ಅದೇ ಪಾಠದ ಮೇಲೆ ಕೇಳ್ತಾರೆ. ಇನ್ನು ಅಲಂಕಾರ ಹೆಸರಿಸಿ ನೋಡಿ, ಇಲ್ಲಿ ಯಾವ್ದು ಕೇಳಿದಾರೆ ಅಂತ ತಪ್ಪದೇ ಓದ್ಕೊಳ್ಳಿ. ಇನ್ನು ಗಾದೆ ಮಾತು ವಿಸ್ತರಿಸಿ ಬರೆಯಿರಿ, ಅರ್ಥ ಆಯ್ತಾ? ಸೊ ಇದು ಕೂಡ ನೋಡ್ಕೊಳ್ಳಿ ಯಾವೆಲ್ಲ ಬರ್ಬೋದು ಅಂತ, ವಿತ್ ಆನ್ಸರ್ ಇವೆ ನೋಡ್ಕೊಳ್ಳಿ. ಇನ್ನು ಸಂದರ್ಭ ಯಾವೆಲ್ಲ ಪಾಠದ ಮೇಲೆ ಕೇಳ್ಬೋದು ಅಂತ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಯಾವೆಲ್ಲ ಪಾಠದ ಮೇಲೆ ಕೇಳಿದರೆ 4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅದೇ ಪಾಠದ ಮೇಲೆ ಜಾಸ್ತಿ ಕೇಳ್ತಾರೆ. ಆದ್ದರಿಂದ ಅವೆಲ್ಲ ಪಾಠನ ಚೆನ್ನಾಗಿ ಓದ್ಕೊಳ್ಳಿ. ಅಥವಾ ಪದ್ಯನೂ ಆಗಿರ್ಬೋದು, ಪದ್ಯ ಅಥವಾ ಪಾಠ. ನಾನು ಪ್ರತಿ ಸಲ ಪದ್ಯ ಪಾಠ ಅನ್ನೋಕೆ ಹೋಗಲ್ಲ, ಪಾಠನೇ ಅಂತ ಹೇಳ್ತಾ ಇರ್ತೀನಿ, ಪಾಠ ಅಂತ ಹೇಳ್ತಾ ಇರ್ತೀನಿ. ಅದು ಪದ್ಯಕ್ಕೆ ಕೂಡ ಸಮಯ ಬರ್ತದೆ, ನೋಡ್ಕೊಳ್ಳಿ ನೀವು. ಇನ್ನು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ, ಇದು ಕೂಡ ನಿಮಗೆ 4 ಮಾರ್ಕ್ಸಿಗೆ ಇರ್ತದೆ. ಸೊ ಯಾವೆಲ್ಲ ಪದ್ಯ ಭಾಗ ಕೇಳ್ಬೋದು ಅಂತ ಚಾನಲಲ್ಲಿ ಗ್ರಾಮರ್ ರಿಲೇಟೆಡ್ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ನಿಮಗೆ ಇನ್ನೊಂದು ಹೇಳೋದಾದರೆ 4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪದ್ಯ ಕೇಳಿದರೆ ಅಷ್ಟರಲ್ಲಿ 1 ಪದ್ಯನ ಕೇಳ್ಬೋದು, ಅರ್ಥ ಆಯ್ತಾ? ಇನ್ನು ಪದ್ಯ ಭಾಗ ಓದ್ಬಿಟ್ಟು ಸಾರಾಂಶ ಬರೆಯೋದು. ಸೊ ಇದು ಕೂಡ ನಿಮಗೆ ನಿಮ್ಮ ಪುಸ್ತಕದಿಂದ ಕೇಳ್ತಾರೆ, ಹೊರಗಿಂದ ಏನೂ ಕೇಳೋದಿಲ್ಲ. ನಂತರ 8, 10 ವಾಕ್ಯಗಳಲ್ಲಿ ನಿಮಗೆ ಚಾಯ್ಸ್ ಇರ್ತವೆ. ಇಲ್ಲಿ 2 ಪ್ರಶ್ನೆಗೂ ಕೂಡ ಚಾಯ್ಸ್ ಇರ್ತವೆ. ಟೋಟಲಾಗಿ 8 ಮಾರ್ಕ್ಸ್ ಈಸಿಯಾಗಿ ಪಡ್ಕೋಬೋದು, ಅರ್ಥ ಆಯ್ತಾ? ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಇದನ್ನು ಕೂಡ ನೆಕ್ಸ್ಟು ಗದ್ಯ ಭಾಗ ಓದ್ಬಿಟ್ಟು ಕೆಳಗಡೆ 2 ಕ್ವಶನ್ ಇರ್ತವೆ, ನೋಡಿಬಿಟ್ಟು ಬರೆಯೋದು, ತುಂಬಾ ಈಸಿ ಕೂಡ ಇದು. ನೆಕ್ಸ್ಟು ನಿಮಗೆ ಪತ್ರ ಬರೆಯೋದು, ಒಂದು ಪಾತ್ರ ಇರ್ತದೆ, ಒಂದು ವ್ಯಾವಹಾರಿಕ, ಒಂದು ವ್ಯಕ್ತಿಕ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಒಂದು ಬರೀರಿ. ನಿಮ್ಮ ಸ್ಕೂಲಲ್ಲಿ ಈಗ ಹೇಳಿರ್ತಾರೆ ಯಾವತ್ತು ಬರೆಯೋದಂತ, ಅದೇ ಪ್ಯಾಟರ್ನಲ್ಲಿ ಬರೀರಿ. ಸೊ ಇದನ್ನೆಲ್ಲ ನೋಡ್ಕೋಬೇಡಿ, ಯಾರಿಗೆ ಗೊತ್ತಿಲ್ಲ ಅವರು ಇದನ್ನ ನೋಡ್ಕೊಳ್ಳಿ. ಈಗ ನಿಮ್ಮ ಸ್ಕೂಲಲ್ಲಿ ಹೇಳಿರ್ತಾರೆ ಯಾವತ್ತು ಬರೆಯೋದು ಅಂತ, ಸೊ ಅದೇ ರೀತಿ ಬರೀರಿ. ಇನ್ನು ಪ್ರಬಂಧ 4 ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಬಂಧ ನೋಡ್ಕೊಳ್ಳಿ. ಅಷ್ಟರಲ್ಲಿ 1 ಕೇಳ್ಬೋದು, ಹೈ ಎಕ್ಸ್ಪೆಕ್ಟೆಡು. ನಾನು ಕೂಡ ನಿಮಗೆ ಗ್ರಾಮರ್ ಕ್ವಶನ್ಸಲ್ಲಿ ಹೇಳಿರ್ತೀನಿ ಯಾವೆಲ್ಲ ಬರ್ತಾವಂತ, ತಪ್ಪದೆ ಆ ಒಂದು ವಿಡಿಯೋನ ನೋಡ್ಕೊಳ್ಳಿ. ಸೊ ಇಲ್ಲಿಗೆ ಎಂಡ್ ಆಗ್ತದೆ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಈಗಾಗಲೇ ಚಾನಲಲ್ಲಿ ಮಾದರಿ ಪ್ರಶ್ನೆ 1, 2, 3, 4 ಅವೈಲೇಬಲ್ ಇರ್ತವೆ. ಥ್ಯಾಂಕ್ ಯು ಸೊ ಮಚ್.